ಪಶ್ಚಿಮ ಬಂಗಾಳದ ಜನರು ಕಾಳಿ ಮಾತೆಯನ್ನು ಆರಾಧಿಸುತ್ತಾರೆ. ಕೋಲ್ಕತ್ತಾದಲ್ಲೊಂದು ವಿಶಿಷ್ಟವಾದ ಕಾಳಿ ಮಾತೆ ದೇವಸ್ಥಾನವಿದೆ. ಈ ದೇವಸ್ಥಾನ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ. ವಾಸ್ತುಶಿಲ್ಪದ ಸೌಂದರ್ಯ ಅಥವಾ ಧಾರ್ಮಿಕ ಕಾರಣಕ್ಕೆ ಈ ದೇವಸ್ಥಾನ ಮಹತ್ವ ಪಡೆದಿಲ್ಲ. ನೂಡಲ್ಸ್ ಕಾರಣಕ್ಕೆ ಈ ಕಾಳಿ ಮಾತೆ ದೇವಸ್ಥಾನ ಪ್ರಾಮುಖ್ಯತೆ ಪಡೆದಿದೆ. ಈ ವಿಷಯ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಮೂಡಿಸಬಹುದು. ಯಾಕೆಂದರೆ ಚೀನಾ ಮೂಲದ ನೂಡಲ್ಸ್ಗೂ ಕೋಲ್ಕತ್ತಾದ ಕಾಳಿ ಮಾತೆ ದೇವಸ್ಥಾನಕ್ಕೂ ಏನು ಸಂಬಂಧ ಎಂದು ಆಶ್ಚರ್ಯವಾಗಬಹುದು. ಕಾಳಿ ಮಾತೆಗೆ ಭಕ್ತರು ನೈವೇದ್ಯವಾಗಿ ನೂಡಲ್ಸ್ ಅರ್ಪಿಸುತ್ತಾರೆ ಮತ್ತು ಭಕ್ತರಿಗೂ ನೂಡಲ್ಸ್ ಅನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ನೂಡಲ್ಸ್ಗೆ ಚೀನಿಯರು ಚೌ ಮೇ ಎಂದು ಕರೆಯುತ್ತಾರೆ. ಈ ಚೌ ಮೇ ಅನ್ನು ಪ್ರಸಾದವಾಗಿ ನೀಡುವ ಸಂಪ್ರದಾಯ ಈ ಕಾಳಿ ಮಾತೆ ದೇವಸ್ಥಾನದಲ್ಲಿ ಜಾರಿಯಲ್ಲಿದೆ. ನೂಡಲ್ಸ್ ಪ್ರಸಾದವಾಗಿ ನೀಡುವುದರಿಂದ ಈ ದೇವಸ್ಥಾನವನ್ನು ಚೈನೀಸ್ ಕಾಳಿ ಮಂದಿರ ಎಂದು ಕೂಡ ಕರೆಯಲಾಗುತ್ತದೆ. ಈ ಚೈನೀಸ್ ಕಾಳಿ ಮಂದಿರಕ್ಕೊಂದು ಕಥೆಯೂ ಇದೆ. ಚೀನಿ ಹುಡುಗನೊಬ್ಬ ಒಮ್ಮೆ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದ. ಅವನ ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದು ಅನುಮಾನ ಎಂದು ವೈದ್ಯರು ತಿಳಿಸಿದ್ದರು. ಆಗ ಆ ಹುಡುಗನನ್ನು ಅವನ ಪಾಲಕರು ಈಗ ಕಾಳಿ ಮಾತೆ ದೇವಸ್ಥಾನ ಇರುವ ಸ್ಥಳಕ್ಕೆ ಕರೆತಂದರು. ಆಗ ಈ ಸ್ಥಳದಲ್ಲಿ ಒಂದು ಮರದ ಕೆಳಗೆ 2 ಕಪ್ಪು ಕಲ್ಲುಗಳಿದ್ದವು. ಅದನ್ನೇ ಸ್ಥಳೀಯರು ಕಾಳಿ ದೇವಿಯೆಂದು ಪೂಜಿಸುತ್ತಿದ್ದರು. ಅನಾರೋಗ್ಯ ಪೀಡಿತ ಬಾಲಕನ ಕುಟುಂಬವು ಹಲವಾರು ದಿನಗಳವರೆಗೆ ಕಾಳಿ ಮಾತೆಯನ್ನು ಪ್ರಾರ್ಥಿಸಿತು. ಆಶ್ಚರ್ಯ ಎನ್ನುವಂತೆ ಹುಡುಗನ ಆರೋಗ್ಯದಲ್ಲಿ ಅದ್ಭುತ ಚೇತರಿಕೆ ಕಂಡುಬಂದಿತು. ಈ ಪವಾಡದಿಂದಾಗಿ ಚೀನಿ ಬಾಲಕನ ಪಾಲಕರು ಕಾಳಿ ಮಾತೆಯನ್ನು ಪೂಜಿಸಲು ಪ್ರಾರಂಭಿಸಿದರು. ಚೀನಿ ಸಮುದಾಯದ ಬೆಂಬಲದೊಂದಿಗೆ ಕಾಳಿ ಮಾತೆ ಮಂದಿರವನ್ನೂ ನಿರ್ಮಿಸಿದರು. ಈ ದೇವಾಲಯ ಕಳೆದ 80 ವರ್ಷಗಳಿಂದ ಪೂಜಾ ಸ್ಥಳವಾಗಿದೆ. ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ದೇವಾಲಯದ ಉಸ್ತುವಾರಿ ಕೂಡ ಚೀನಾ ಮೂಲದ ವ್ಯಕ್ತಿಯಾಗಿದ್ದಾರೆ. ಅವರು ತನ್ನನ್ನು ಚೀನಿ ಹಿಂದೂ ಎಂದು ಗುರುತಿಸಿಕೊಳ್ಳುತ್ತಾರೆ. ಇದು ದೇವಸ್ಥಾನದ ಕಥೆಯಾಯಿತು. ಹೇಗೆ ಕಾಳಿ ಮಾತೆ ಚೀನಿಯರ ಆರಾಧ್ಯ ದೈವವಾದಳು ಎಂಬುದು ತಿಳಿಯಿತು. ಇನ್ನು ನೂಡಲ್ಸ್ ವಿಷಯಕ್ಕೆ ಬರೋಣ. ಚೈನೀಸ್ ಪಾಕ ಪದ್ಧತಿಯಲ್ಲಿ ನೂಡಲ್ಸ್ಗೆ ಪ್ರಮುಖ ಸ್ಥಾನವಿದೆ. ಇದರಿಂದಾಗಿ ಚೀನಿ ಸಮುದಾಯದ ಸಾಂಸ್ಕೃತಿಕ ಆಚರಣೆಗಳಲ್ಲೂ ನೂಡಲ್ಸ್ ಪ್ರಮುಖ ಪಾತ್ರ ಪಡೆದಿದೆ. ಚೀನಾದ ಅಂತರ್ಯುದ್ಧದ ಸಮಯದಲ್ಲಿ ಅನೇಕ ಚೀನಿ ನಿರಾಶ್ರಿತರು ಕೋಲ್ಕತ್ತಾಕ್ಕೆ ಬಂದು ನೆಲೆಸಿದ್ದಾರೆ. ಈ ಮೂಲಕ ನೂಡಲ್ಸ್ ಕೂಡ ಭಾರತಕ್ಕೆ ಬಂತು. ನೂಡಲ್ಸ್ ಅನ್ನೇ ಕೋಲ್ಕತ್ತಾದ ಕಾಳಿ ಮಾತೆಗೆ ಪ್ರಸಾದವಾಗಿ ನೀಡಲು ಪ್ರಾರಂಭಿಸಿದರು. ಇದರಿಂದಾಗಿ ಭಕ್ತರಿಗೂ ನೂಡಲ್ಸ್ ಅನ್ನೇ ಪ್ರಸಾದವಾಗಿ ಬಡಿಸಲು ಆರಂಭಿಸಲಾಯಿತು. ಇನ್ನು ಚೀನಾದ ಮತ್ತೊಂದು ಪ್ರಮುಖ ತಿನಿಸು ಮೊಮೊಗಳನ್ನು ಕೂಡ ಇಲ್ಲಿ ಪ್ರಸಾದವಾಗಿ ನೀಡಲಾಗುತ್ತದೆ. ನೂಡಲ್ಸ್ ಅನ್ನು ಪ್ರಸಾದವಾಗಿ ಬಡಿಸುವ ಕಾಳಿ ಮಾತೆ ಮಂದಿರ ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಶಕ್ತಿಗೆ ಸಾಕ್ಷಿಯಾಗಿದೆ. ಕೋಲ್ಕತ್ತಾಕ್ಕೆ ಹೋದರೆ ಚೀನಿ ಅಥವಾ ನೂಡಲ್ಸ್ ಕಾಳಿ ಮಾತೆ ಮಂದಿರಕ್ಕೆ ತಪ್ಪದೆ ಭೇಟಿ ನೀಡಿ.